ಮತ್ತೆ ಪ್ರತಿಯೊಬ್ರು ಕಲಾವಿದರು ಕೂಡ ಸೊ ಇದರಲ್ಲಿ ಹ್ಯಾಕ್ ಮಾಡಿರ್ತಾರೆ. ಸೊ ಹಾಗಾಗಿ ಮಾಡ್ತಾ ಇದ್ದಾರೆ ಪೂಜೆನೇ ನೋಡ್ಕೊ ನಿಜಾಲು ಬಹಳ ಖುಷಿ ಆಗುತ್ತೆ. ಇವತ್ತಿನ ದಿವಸ ಗೌರಿಶ್ರೀ ಅವರ ಒಂದು ಹುಟ್ಟುಹಬ್ಬ ಸಲುವಾಗಿ ನಾವೆಲ್ಲ ಏನು ಪೋಷಕ ಕಲಾವಿದರು ತಂಡದವರು ಬಂದಿದ್ದಾರೆ. ಹಾಗೆ ನನ್ನ ಒಂದು ಸಿನಿಮಾ ಕುರಿಕಾಯನು ಅಂತ ಒಂದು ಸಿನಿಮಾಕ್ಕೆ ನಮ್ಮ ಮೂಕ್ ಸುರೇಶ್ ಅವರು, ದಯವಿಟ್ಟು ನವೀನಿತಾ ಮೇಡಮ್ ಅವರು, ನಮ್ಮ ಆರಾಧ್ರು ಉಗ್ರಂ ರೆಡ್ಡಿ ಅವರು, ಲೋಕೇಶ್ ಅವರು, ಹಾಗೆ ನಮ್ಮ ಮೇಡಮ್ ಅವರಲ್ಲಿ ಜೋರದ ಚಪ್ಪಳೆ ಬರಬೇಕು. ಇಲ್ಲಿ ನೋಡಿ, ಈ ಕಾರ್ಯಕ್ರಮ ಒಂದು ಸ್ಟಾರ್ಟ್ ಆದಾಗ ಒಬ್ರು ಒಂದು ಚಪ್ಪಳೆ ತಟ್ಟಿಲ್ಲ. ಚಪ್ಪಳೆ ತಟ್ಟರೆ ಆರೋಗ್ಯ ತುಂಬಾ ಒಳ್ಳೆಯದು. ದಯವಿಟ್ಟು ಜೋರದ ಚಪ್ಪಳೆ ಮೂಲಕ ಮೂಕ್ ಸುರೇಶ್ ಅವರು ಹಿರಿಯ ಒಬ್ರು ಕಲಾವಿದರಿಂದ ನವನೀತಾ ಮೇಡಮ್ ಅವರು, ಆರಾಧ್ಯರು, ಹಾಗೆ ನಮ್ಮ ಉಗ್ರಂ ರೆಡ್ಡಿ ಅವರು, ಅವರೆಲ್ಲರೂ ಸೇರಿ ಈ ಒಂದು ಶೀರ್ಷಿಕನ ಇಲ್ಲೇ ಅನಾವರಣ ಮಾಡ್ತಾ ಇದ್ದಾರೆ. ಜೋರದ ಒಂದು ಚಪ್ಪಾಳೆ ಬರಬೇಕು. ಕಲಾವಿದರಿಗೆ ಏನೊಂದು ಆಸ್ತಿ ಅಂದ್ರೆ ಚಪ್ಪಾಳೆನೇ ಆಸ್ತಿ. ನೀವು ಎಷ್ಟು ಚಪ್ಪಾಳೆ ಹಾಕ್ತೀರೋ ಅಷ್ಟು ನಮ್ಗೆ ಖುಷಿ ಆಗುತ್ತೆ. ಅದರಲ್ಲೂ ನನ್ನ ಫ್ರೆಂಡ್ ಗೌರಿಶ್ರೀ ಅವರ ಹುಟ್ಟುಹಬ್ಬ ಸಲುವಾಗಿ ಒಂದು ಶೀರ್ಷಿಕ ಅನಾವರಣ ಮಾಡ್ತಾ ಇರೋದು ನಮಗೆಲ್ಲ ಬಹಳ ಖುಷಿ ಆಗುತ್ತೆ. ನಮ್ಮ ಮೂಕ್ ಸುರೇಶನ್ ಅವರು ಹಿರಿಯ ಕಲಾವಿದರು, ನಮ್ಮೆಲ್ಲರ ಒಂದು ಬೆನ್ನೆಲುಬಾಗಿ ಸದಾ ಯಾವತ್ತೇ ಒಂದು ಕಾರ್ಯಕ್ರಮ ಇದ್ರೆ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳುವಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಮೂಕ್ ಸುರೇಶನ್. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಅವರು ಈ ಒಂದು ತಂಡದ ಮೂಲಕ ಒಂದು ಎರಡು ಮಾತಾಡ್ಬೇಕು ಅಂತ ನನ್ನ ಕೋರಿಕೆ. ಬಹಳಷ್ಟು ವರ್ಷಗಳಿಂದ ಓಂ ಮಹೇಶ್ ಕನ್ನಡ ಚಿತ್ರರಂಗದಲ್ಲಿ ಫೈಟರ್ ಆಗಿ, ಆಕ್ಟರ್ ಆಗಿ, ಅದೇ ವಿಲನ್ ಆಗಿ, ಜೊತೆಗೆ ಆರ್ಕೆಸ್ಟ್ರಾಗಳಲ್ಲಿ ಹಾಡೋದ್ರ ಜೊತೆಗೆ ಡ್ಯಾನ್ಸ್ ಮಾಡೋದ್ರ ಜೊತೆಗೆ ಸಂಘಟನೆ ಮಾಡೋದ್ರ ಮೂಲಕ ಸಮಾಜ ಸೇವಕನಾಗಿ ಬಹಳಷ್ಟು ರೀತಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು. ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಕುರಿಕಾಯನು ಅಂತ ಒಂದು ಚಿತ್ರವನ್ನ ನಿರ್ದೇಶನ ಮಾಡ್ತಾ ನಾಯಕ ನಟನಾಗಿ ಅಭಿನಯಿಸ್ತಾ ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ. ಆ ಚಿತ್ರವನ್ನ ನಿರ್ಮಾಣ ಮಾಡೋದಕ್ಕೆ ಅವ್ರ ಗೆಳೆಯರು ಸಹಕಾರಿಯಾಗಿದ್ದಾರೆ. ಅವರಿಗೆ ಈ ವರ್ಷ ಒಳ್ಳೆ ಯಶಸ್ಸು ಸಿಗಲಿ, ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ, ಪ್ರೋತ್ಸಾಹ ಆ ದೇವರ ಅನುಗ್ರಹದೊಂದಿಗೆ ಸಿಗಲಿ ಅಂತ ನಾನು ಈ ವೇದಿಕೆಯ ಮೂಲಕ ಹೇಳ್ತಾ, ಗೌರಿಶ್ರೀ ಅವರ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಈ ಶೀರ್ಷಿಕೆಯನ್ನ ಸಾಂಕೇತಿಕವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಒಳ್ಳೇದಾಗ್ಲಿ. ಈ ಸಿನಿಮಾ 100 ದಿನ ಓಡ್ಲಿ ಅಂತ ಕೇಳ್ಕೊಂತೀನಿ. ಯಾಕಂತಂದ್ರೆ ಈಗಿನ ಸಿಚುವೇಶನ್ಸ್ಗಳಲ್ಲಿ ಸಿನಿಮಾ ಮಾಡೋದಿರ್ಲಿ, ಸಿನಿಮಾ ಮಾಡೋ ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತಿದೆ. ನಿಮ್ಮಂಥ ಸಹಾಯ ಸಹಕಾರ ಎಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲೋ ಖರ್ಚು ಮಾಡ್ಬಿಡ್ತೀರಾ 100-200 ರೂಪಾಯಿನ, ಆದ್ರೆ ನಮ್ಮ ಸಿನಿಮಾನ ಬಂದು 100-200 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದ್ರಿಂದ ನಾವು ಎಷ್ಟು ಜನ ಊಟ ಮಾಡ್ತೀವಪ್ಪ. ಒಬ್ಬ ಡೈರೆಕ್ಟ್ರು, ಒಬ್ಬ ಪ್ರೊಡ್ಯೂಸರು, ಟೆಕ್ನಿಷಿಯನ್ಸ್ಗಳು, ಮೇಕಪ್ ಮ್ಯಾನ್ಗಳು, ಪ್ರತಿಯೊಬ್ರು ಕೂಡ ಊಟ ಮಾಡ್ತೀವಿ. ಆದ್ರೆ ನೀವು ಎಲ್ಲೇ ಹೋದ್ರೂ ಕೂಡ ನೋವಲ್ಲಿದ್ದಾಗ, ಖುಷಿಯಲ್ಲಿದ್ದಾಗ ಪ್ರತಿಯೊಂದು ಫಸ್ಟ್ ಯೋಚನೆ ಮಾಡೋದು ಸಾಂಗು. ಆ ಸಾಂಗ್ ಇಂದ ಇರೋದೇನು ಸಿನಿಮಾ ಅಲ್ವಾ? ಆ ಸಿನಿಮಾನೇ ಇಲ್ಲ ಅಂತಂದ್ರೆ ನೀವೇನ್ ಎಂಟರ್ಟೈನ್ ಮಾಡ್ತೀರಾ? ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾ ನೋಡಿ, ನಮ್ಮಂತ ಕಲಾವಿದರನ್ನ ಉಳಿಸಿ ಬೆಳೆಸಿ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಥಿಯೇಟರ್ಗಳು ಇಲ್ಲ ಅಂತ ಅನ್ನೋದನ್ನ ನಾವು ಕೇಳಿಸ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಮನ್ಸು ಮಾಡಿದ್ರೆ ಬೇರೆ ತಮಿಳು, ತೆಲುಗಲ್ಲೆಲ್ಲ ನೀವು ನೋಡಿಬೇಕಾದ್ರೆ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಇರುತ್ತೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಗಳೇ ಇಲ್ಲ. ಥಿಯೇಟರ್ಗಳು ಇದ್ರೂ ಕೂಡ ಸೊ ಜನ ಬರ್ತಾ ಇಲ್ಲ. ಯಾಕೆ, ಏನಾಗ್ತಾ ಇದೆ? ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ನಮ್ಮಂತ ಪುಟ್ ಡೈರೆಕ್ಟರ್ಗಳನ್ನ, ಪ್ರೊಡ್ಯೂಸರ್ಗಳನ್ನ ದಯವಿಟ್ಟು ಉಳಿಸಿ ಅಂತ ನಾನು ಮುಖಾಂತರ ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ನನ್ನ ಒಂದು ಆಸೆ ಏನಂದ್ರೆ ನಮ್ಮ ಪೋಷಕ ಕಲಾವಿದರ ತಂಡದಲ್ಲಿ ಇರುವಂತ ಎಲ್ಲಾ ಕಲಾವಿದರಿಗೂ ಒಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಬಹಳ ಒಂದು ಇವಾಗ ತೆಲುಗು, ತಮಿಳಿಂದ ಕರ್ಕೊಂಡ್ ಬರ್ತಾರೆ. ಆದ್ರಿಂದ ನಮ್ಮ ಪೋಷಕ ಕಲಾವಿದ ತಂಡದಲ್ಲಿ ಎಲ್ಲಾರ್ನೂ ಒಂದು ಅವಕಾಶ ಕೊಡ್ಬೇಕು ಅಂತ ನನ್ನೊಂದು ಆಸೆ. ಈ ಆಸೆ ಹಿಡಿದ್ರೆ ನನಗೆ ಎಲ್ಲಾ ಸಂತೋಷ ಅಂತ ಹೇಳ್ತಾ ಮಾರಾದ್ರು. ಎಲ್ರಿಗೂ ನಮಸ್ಕಾರ. ಕಥೆ, ಚಿತ್ರಕಥೆ, ನಿರ್ದೇಶನ ಜೊತೆಗೆ ನಾಯಕ ನಟನಾಗಿ ನಮ್ಮ ಓಂ ಮಹೇಶ್ ಅವರು ಅಭಿನಯಿಸ್ತಾ ಇದ್ದಾರೆ. ಇವರು ನನಗೆ ಬಂಧುವು ಕೂಡ. ಇವರ ಪ್ರಗತಿಗೆ ನಾನು ಬಹಳ ಖುಷಿ ಪಡ್ತಾ ಇದ್ದೀನಿ. ಎಲ್ಲ ಯಶಸ್ಸು ಇವರು ಸಿಗ್ಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆದಾಗ್ಲಿ. ಸೊ ಇದೇ ತರ ನಮ್ಮ ಸಿನಿಮಾಗಳೆಲ್ಲ ಇದಾಗ್ಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಹಾಗೆ ಮುಂದಿನ ಚಿತ್ರ